ಎಸ್, ವಿರಾಮದ ನಂತರ ಮತ್ತೆ ಪ್ರೈಮ್ ಟೈಮ್ಗೆ ಸ್ವಾಗತ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಪ್ರತಿಪಕ್ಷಗಳು ಹೋರಾಡಬೇಕಿದೆ ಎಂದು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಇವತ್ತು ಸದನದಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡಿದರು. ವಕ್ಫ್ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆ ವೇಳೆ ಅಖಿಲೇಶ್ ಅವರು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗ್ತಾ ಇದೆ. ನೀವು ಸ್ಪೀಕರ್ ಅಂದರೆ ಪ್ರಜಾಪ್ರಭುತ್ವದ ತೀರ್ಪುಗಾರರು, ಆದರೆ ಪ್ರಜಾಪ್ರಭುತ್ವ ಧೋರಣೆ ಅನುಸರಿಸುವುದು ಸರಿಯೇ? ಅಖಿಲೇಶ್ ಹೇಳಿಕೆಗೆ ಇದೇ ವೇಳೆ ಪಕ್ಕದಲ್ಲೇ ಕುಂತಹ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತ್ಯುತ್ತರವನ್ನು ನೀಡಿದರು. ಇಂಥ ಆರೋಪ ಸಭಾಧ್ಯಕ್ಷರಿಗೆ ಮಾಡಿದ ಅವಮಾನವಾಗಿದೆ. ಸ್ಪೀಕರ್ ಇಡೀ ಸದನಕ್ಕೆ ಸೇರಿದವರಾಗಿದ್ದು ಈ ರೀತಿ ಮಾತನಾಡುವುದು ಸರಿಯಲ್ಲ, ನೀವು ಸಭಾಧ್ಯಕ್ಷರ ಹಕ್ಕು ಕಾಪಾಡುವವರೇ ಎಂದು ವ್ಯಂಗ್ಯವಾಡಿದರು. ಇದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಸಹ ಪ್ರತಿಕ್ರಿಯಿಸಿ, ನನ್ನ ಬಗ್ಗೆ ಅಥವಾ ಸದನದ ಇತರ ಸದಸ್ಯರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಲು ಬಯಸುವುದಿಲ್ಲ, ಸ್ಪೀಕರ್ ಸ್ಥಾನದ ಬಗ್ಗೆ ವೈಯಕ್ತಿಕ ಟೀಕೆ ಮಾಡಬಾರದು ಅಂತ ಅವರು ಕೂಡ ಸದನದಲ್ಲಿ ಎಚ್ಚರಿಸಿರುವಂಥದ್ದು. ಇವಾಗ ಅಖಿಲೇಶ್ ಯಾದವ್ ಅವರು ಸ್ಪಷ್ಟವಾಗಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಜಾಪ್ರಭುತ್ವದ ತೀರ್ಪುಗಾರರು ಯಾರು? ಸ್ಪೀಕರ್ ಅವರು. ಅದಕ್ಕೆ ನಾವು ಒಪ್ಪಿಗೆಯನ್ನು ಸೂಚಿಸ್ತೇವೆ. ಆದರೆ ನೇರವಾಗಿ ಅವರ ಮುಂದೆಯೇ ಅವರ ಇಡೀ ದೇಶ ನಿಮ್ಮನ್ನು ನೋಡ್ತಾ ಇರುತ್ತೆ, ಸದನದಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಇರುತ್ತೆ. ನೀವು ವಫ್ ಆಸ್ತಿಯ ವಿಚಾರವಾಗಿ ನಡೆದಂತಹ ಒಂದು ಸದನ ಸಭೆಯಲ್ಲಿ ಆ ಒಂದು ಕಾಯ್ದೆಗೆ ವಿರೋಧ ಮಾಡಿದ್ದೀರಿ, ಅದನ್ನು ನಿಮ್ಮ ಹಕ್ಕು, ನೀವು ವಿರೋಧ ಮಾಡಿದಿರಿ, ನಿಮಗೆ ಆ ಸಮುದಾಯದ ಜನ ಬೆಂಬಲ ಇರ್ಬೋದು, ಅದಕ್ಕೆ ವಿರೋಧ ಮಾಡಿದ್ರಿ, ಅದಕ್ಕೆ ನಮ್ಮ ಬೇರೆ ಪ್ರಶ್ನೆಯೇ ಇಲ್ಲ, ನಾವು ಅದಕ್ಕೆ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಸಭಾಧ್ಯಕ್ಷರ ಪೀಠದ ಬಗ್ಗೆಯೂ ಕೂಡ ಈ ಒಂದು ರೀತಿಯ ಹೇಳಿಕೆ ನೀಡುವುದು ಅಖಿಲೇಶ್ ಯಾದವ್ ಇದು ಸಮಂಜಸವಲ್ಲ. ನೀವು ಹಿರಿಯ ರಾಜಕಾರಣಿಗಳು ಈ ರೀತಿ ಮಾತನಾಡುವುದು ಸಮಂಜಸವಲ್ಲ. ನಿಮ್ಮನ್ನು ನೋಡಿ ಅಲ್ಲಿ ಕುಳಿತಂತಹ ಕಿರಿಯರು ಕಲಿಯಬೇಕು. ಸಂಸದರು ಬಂದಿದ್ದಾರೆ, ನಮ್ಮ ರಾಜ್ಯದಿಂದಲೂ ಬಂದಿದ್ದಾರೆ, ಬೇರೆ ಬೇರೆ ರಾಜ್ಯದಿಂದ 25, 26, 27, 30, 35 ವಯಸ್ಸಿನ ಸಂಸದರು ಬಂದಿದ್ದಾರೆ ಸಂಸತ್ಗೆ. ಅಲ್ಲಿ ನಿಮ್ಮನ್ನು ನೋಡಿ ಕಲಿಬೇಕು. ಆದರೆ ಅವರನ್ನು ಕೆಡಿಸುವಂತಹ ಕೆಲಸ ನೀವು ಮಾಡಬಾರ್ದು. ಹಿರಿಯರು, ನೀವು ಗೌರವಿತವಾಗಿ ಸದನವನ್ನು ನಡೆಸ್ಕೊಂಡು ಹೋಗಬೇಕು. ನೀವು ನೇರವಾಗಿ ಸಭಾಧ್ಯಕ್ಷರ ಬಗ್ಗೆ ಈ ರೀತಿ ಹೇಳೋದು ಸರಿಯಲ್ಲ. ಏನು ಹೇಳಿದ್ದಾರೆ? ಪ್ರಜಾಪ್ರಭುತ್ವದ ತೀರ್ಪುಗಾರರಾದ ನೀವು ಅಂದರೆ ಸ್ಪೀಕರ್ ಬಗ್ಗೆ ಹೇಳಿದ್ದಾರೆ, ಆದರೆ ಪಕ್ಷಪಾತ ಧೋರಣೆ ಅನುಸರಿಸುವುದು ಸರಿಯೇ ಎಂದು ಹೇಳಿದ್ದಾರೆ. ಅಲ್ಲಿ ಪಕ್ಷಪಾತ ಧೋರಣೆ ಯಾರು ಕೂಡ ಅನುಸರಿಸ್ತಾ ಇಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ಗೌರವವಿದೆ. ಅಖಿಲೇಶ್ ಯಾದವ್ ನೀವು ಸುಳ್ಳು ಆರೋಪಗಳನ್ನ ಮಾಡೋದು ಬಿಡಿ. ಆದರೆ ಅಲ್ಲಿ ಅದೇ ವೇಳೆ ಏನು ಅಮಿತ್ ಶಾ ಅವರು ಏನು ಎದ್ದು ಅವರಿಗೆ ಕೌಂಟರ್ ಕೊಟ್ಟಿರುವ ರೀತಿ ಇದೆಯಲ್ಲ, ತುಂಬ 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 ವರ್ಣನೆಗೆ ಬರದ ರೀತಿಯಲ್ಲಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ತುಂಬ ನನ್ನ ಮುಂದೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀವಿ ಹೆಂಗೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. अपनी बात को जोड़ता हूँ, ये बिल जो इंट्रोड्यूस हो रहा है, ये अध्यक्ष महोदय बहुत सोची समझी राजनीति के तहत हो रहा है. अध्यक्ष महोदय जब लोकतांत्रिक तरीके से चुने जाने की पहले से प्रक्रिया है तो उसको नॉमिनेट क्यों किया जा रहा है? वहीं जहाँ अन्य धार्मिक जो मसले हैं, बॉडीज़ हैं, उनमें कोई गैर बरादरी का नहीं आता है. मान लीजिए वक्फ बोर्ड में गैर मुस्लिम को शामिल करने का औचित्य क्या बनता है? और अध्यक्ष महोदय, इतिहास के पन्नों को अगर हम पलटें, अगर आप ज़िला अधिकारी को सब ताकत दे देंगे, उन इतिहास के पन्नों को मैं नहीं पलटना चाहता हूं कि एक जगह पर एक जिलाधिकारी महोदय ने क्या किया था, उसकी वजह से आज और आने वाली पीढ़ी तक को भी सामना करना पड़ा. अध्यक्ष महोदय मैं नाम नहीं लेना चाहता हूं. और अध्यक्ष महोदय सच्चाई ये है कि भाजपा अपने हताश, निराश, आप तो इस कानून चंद कट्टर समर्थकों के तुष्टीकरण के लिए ये बिल लाने का काम कर रही है. अखिलेश जी, अध्यक्ष महोदय, आज तो हमारे आपके अधिकार कट रहे हैं. मैं याद कीजिए अध्यक्ष महोदय, मैंने आपसे कहा था कि आप लोकतंत्र के न्यायाधीश हैं, और मैंने अध्यक्ष महोदय सुना है इस लॉबी में कि कुछ अधिकार आपके भी छीने जा रहे हैं. उसके लिए हम लोगों को लड़ना पड़ेगा आपके लिए. अध्यक्ष महोदय, मैं इस बिल का विरोध करता हूं. कोई अध्यक्ष के अधिकार अखिलेश जी सिर्फ विपक्ष के नहीं है, पूरे सदन के हैं. इस तरह की गोलमोल बात आप नहीं कर सकते हो.
सकता। ಓಕೆ ಎಸ್, ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂಸುಫ್ ಪ್ರಮಾಣ ವಚನ ಸ್ವೀಕರಿಸಿರುವಂಥದ್ದು. ಬಾಂಗ್ಲಾದೇಶದಲ್ಲಿ ಯಾವ ರೀತಿಯ ಕಥೆಗಳು ನಡೀತಾ ಇದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂಸುಫ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂಸುಫ್ ಇವತ್ತು ಪ್ರಮಾಣವನ್ನು ಸ್ವೀಕರಿಸಿ ಇಡೀ ಅಚ್ಚರಿಗೆ ಕಾರಣ ಆಗಿದ್ದಾರೆ. ಯಾಕೆಂದರೆ ಅವರು ನೊಬೆಲ್ ಪ್ರಶಸ್ತಿ ವಿಜೇತ ಕೂಡ ಹೌದು. ಯಾಕೆಂದರೆ ಶೇಖ್ ಹಸೀನಾ ಅವರ ಪದಚ್ಯುತಿಗೊಳಿಸಿದ ನಂತರ ಮಧ್ಯಂತರ ಸರ್ಕಾರ ಬಾಂಗ್ಲಾದೇಶದಲ್ಲಿ ಬೇಕಿತ್ತು. ಆಗ ಪ್ಯಾರಿಸ್ನಿಂದ ಪ್ರತಿಭಟನಾ ಪೀಡಿತರು ಬಾಂಗ್ಲಾದೇಶಕ್ಕೆ ಮರಳುತ್ತಿದ್ದಂತೆ ತನ್ನ ನಾಗರಿಕರಿಗೆ ಸುರಕ್ಷತೆಯ ಭರವಸೆ ನೀಡುವ ಸರ್ಕಾರವನ್ನು ನೀಡುವುದಾಗಿ ಅವರು ಗುರುವಾರ ಅಂದರೆ ಇವತ್ತು ಗುರುವಾರ ತಿಳಿಸಿದ್ದಾರೆ, ಅಂದರೆ ನಿನ್ನೆ ತಿಳಿಸಿದ್ದಾರೆ. ಯಾಕೆಂದರೆ ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಹೆಂಗಾಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಅಲ್ಲಿರುವಂಥ ವಿದ್ಯಾರ್ಥಿ ಸಮೂಹದ ಕೆಲವೊಂದು ನಾಯಕರು ಕೂಡ ಹೋರಾಟವನ್ನು ಮಾಡಿ ಇವತ್ತು ಬಾಂಗ್ಲಾದ ಪರಿಸ್ಥಿತಿ ಯಾವ ರೀತಿಯಾಗಿದೆ. ಈಗಾಗಲೇ ಅಲ್ಲಿ ಬೇರೆ ಬೇರೆ ಕೂಟಗಳು ಅಂದರೆ ಈ ಬೇರೆ ಬೇರೆ ಆ ದೇಶದಲ್ಲಿ ಸರ್ಕಾರ ವಿರೋಧಿ ಚಟುವಟಿಕೆಗಳು ನಡೆದು ಈ ರೀತಿಯಲ್ಲಿ ಸರ್ಕಾರವನ್ನು ಕೆಡವಲಾಗಿದೆ. ಹೊಸೊಬ್ಬರು ಕೂಡ ಆಯ್ಕೆ ಆಗಿದ್ದಾರೆ. ಆದರೆ ಯಾರೇ ಆಯ್ಕೆ ಆಗಲಿ ಅಲ್ಲಿರುವಂಥ ಜನರ ಭದ್ರತೆಗಾಗಿ ಅವರು ಕೆಲಸ ಮಾಡಬೇಕೇ ವಿನಃ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಯಾವ ರಾಜಕಾರಣಿಗಳು ಕೆಲಸ ಮಾಡಬಾರ್ದು. ಯಾವುದೇ ಒಬ್ಬ ರಾಜಕಾರಣಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡಿದರೆ ಆ ದೇಶದ ಪರಿಸ್ಥಿತಿ ಬಾಂಗ್ಲಾದೇಶದ ಪರಿಸ್ಥಿತಿ ಆಗುತ್ತೆ. ಯಾವುದೇ ಒಬ್ಬ ರಾಜಕಾರಣಿ ವೈಯಕ್ತಿಕವನ್ನು ಬಯಸದೆ ಸರ್ವಾಂಗೀಣ ಎಲ್ಲ ಜನರ ಅಭಿವೃದ್ಧಿಯನ್ನು ಬಯಸಬೇಕು. ಇವಾಗ ಸ್ವಂತದ್ದಕ್ಕಾಗಿ ಕೆಲಸ ಮಾಡಿಕೊಂಡಂಥ ಶ್ರೀಲಂಕಾ ಕೂಡ ಯಾವ ರೀತಿ ದಿವಾಳಿ ಆಯಿತು ನಿಮಗೆ ಗೊತ್ತಿದೆ. ಬಾಂಗ್ಲಾದೇಶ ಕೂಡ ಯಾವ ರೀತಿ ಆಗಿದೆ ಗೊತ್ತಿದೆ. ಇನ್ನೊಂದು ವಿಶೇಷವಾಗಿ ಅಲ್ಲಿ ಗಮನಿಸಬೇಕಾಗಿರೋದು ಚೀನಾದ ಕೈಗೆ ಸಿಕ್ಕವರ ಪರಿಸ್ಥಿತಿ ಹೆಂಗಾಗಿದೆ ಅನ್ನೋದು ಬಾಂಗ್ಲಾದೇಶವೇ ಸ್ಪಷ್ಟ ಉದಾಹರಣೆ. ಈಗಾಗಲೇ ಶ್ರೀಲಂಕಾ ಪರಿಸ್ಥಿತಿಯನ್ನು ನೋಡಿದ್ದೀರಿ, ನೇಪಾಳ, ಭೂತಾನ, ಮಯನ್ಮಾರ್ ಈ ಎಲ್ಲ ದೇಶಗಳ ಪರಿಸ್ಥಿತಿ ನೋಡಿ. ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಇದಕ್ಕಿಂತ ಕೆಟ್ಟದಾಗಿದೆ. ಯಾಕೆಂದರೆ ಚೀನಾ ಆ ರೀತಿ ತಮ್ಮನ್ನು ಕಂಟ್ರೋಲ್ ಮಾಡ್ಕೋತಾ ಇದೆ. ಆ ದೇಶಗಳು ಎಂದೂ ಕೂಡ ತಮ್ಮ ಸುತ್ತಮುತ್ತಲಿನ ದೇಶ ಕೂಡ ಎಂದೂ ಕೂಡ ಮುಂದೆ ಹೋಗಬಾರ್ದು. ಅದೇ ರೀತಿ ವಿಶೇಷವಾಗಿ ಭಾರತಕ್ಕೆ ಎಂದೂ ತಲೆಬಾಗಬಾರ್ದು. ಅವರು ಎಲ್ಲರೂ ನಮಗೆ ತಲೆಬಾಗಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಚೀನಾ ದೇಶ ಇದೆ. ಭಾರತಕ್ಕೂ ಕೂಡ ಅನೇಕ ಅಡೆತಡೆಗಳನ್ನು ತಂದಿತ್ತು, ಆದರೆ ಭಾರತ ದೇಶ ಅದನ್ನು ಎದುರಿಸಿ ನಿಂತಿದೆ. ಆದರೆ ಕೆಲವೊಂದು ನಮ್ಮ ದೇಶದಲ್ಲಿರೋ ಕ್ರಿಮಿಗಳು ಇನ್ನೂ ಕೂಡ ಚೀನಾಕ್ಕೆ ಸಪೋರ್ಟ್ ಮಾಡುವಂಥ ಮೈಂಡ್ಸೆಟ್ಟನ್ನು ಹೊಂದಿದ್ದಾರೆ. ಆದರೆ ಅಂಥವರು ಈ ದೇಶದಲ್ಲಿ ಇರೋಕ್ಕೆ ಲಾಯಕಲ್ಲ. ಎಲ್ಲ ನಾಲಾಯಕ್ಗಳು, ಚೀನಾಕ್ಕೆ ಸಪೋರ್ಟ್ ಮಾಡೋರೆಲ್ಲ. ಇವತ್ತು ಚೀನಾ ಜೊತೆ ಸ್ನೇಹ ಬೆಳೆಸಿದವರ ಕತೆ ಏನಾಗಿದೆ ಅನ್ನೋದು ಈ ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ಮಯನ್ಮಾರ್, ಭೂತಾನ್, ನೇಪಾಲ್ ಇವುಗಳನ್ನ ನೋಡಿದ ಮೇಲೆ ಅರ್ಥ ಮಾಡ್ಕೋಬೇಕು ಹೆಂಗಾಗಿದೆ ಪರಿಸ್ಥಿತಿ ಅಂತ. ಇಂಥ ಇನ್ನೊಬ್ಬರ ಗುಲಾಮ್ತನಕ್ಕೆ ಸಿಕ್ಕಬಾರ್ದು ಅನ್ನೋದೇ ನಮ್ಮದು ಒಂದು ಅಭಿಪ್ರಾಯ. ಇನ್ನು ಮುಂದಿನ ಸುದ್ದಿ, ಅರವಿಂದ್ ಕೇಜ್ರಿವಾಲ್ಗೆ ಇವತ್ತು ಕೂಡ ಮತ್ತೆ ಹಿನ್ನಡೆಯಾಗಿದೆ. ಯಾಕೆಂದರೆ ನ್ಯಾಯಾಂಗ ಬಂಧನವನ್ನು ಮತ್ತೆ ವಿಸ್ತರಣೆ ಮಾಡಿದೆ ಕೋರ್ಟ್. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ನ್ಯಾಯಾಂಗ ಬಂಧನವನ್ನು ಆಗಸ್ಟ್ 20ರವರೆಗೆ ವಿಸ್ತರಿಸಿ ಗುರುವಾರ ರೂಲ್ 7 ನ್ಯಾಯಾಲಯ ಆದೇಶ ಹೊರಡಿಸಿದೆ. ಅರವಿಂದ್ ಕೇಜ್ರಿವಾಲ್ ಅವರನ್ನು ಜೂನ್ 26ರಂದು ತಿಹಾರ್ ಜೈಲಿನಿಂದ CBI ಬಂಧಿಸಿತ್ತು. ಇಡಿ ದಾಖಲಿಸಿದ ಮನಿ ಲಾಂಡ್ರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಪ್ರಸ್ತುತ ನ್ಯಾಯಾಲಯದ ಬಂಧನದಲ್ಲಿದ್ದಾರೆ. ಮಾರ್ಚ್ 21ರಂದು ಇಡಿಯಿಂದ ಬಂಧಿಸಲ್ಪಟ್ಟಿದ್ದ ಕೇಜ್ರಿವಾಲ್ ಅವರಿಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯವು ಜೂನ್ 20ರಂದು ಜಾಮೀನು ನೀಡಿತ್ತು. ಆದರೆ ಹೈಕೋರ್ಟ್ ಆ ಆದೇಶಕ್ಕೆ ತಡೆ ನೀಡಿತ್ತು. ಜುಲೈ 12ರಂದು ಇಡಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ನೀಡಿತ್ತು. ಆದರೆ ಅವರು ಆ ಪ್ರಕರಣದಲ್ಲಿ ಜಾಮೀನು ಬಾಂಡ್ ಅನ್ನು ಒದಗಿಸದ ಕಾರಣ ಅವರನ್ನು ದೆಹಲಿಯ ತಿಹಾರ್ ಜೈಲಿಗೆ ಕಳಿಸಲಾಗಿತ್ತು. ಹಾಗಾಗಿ ಇವತ್ತು ಕೂಡ ಮತ್ತೆ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ತಪ್ಪು ಮಾಡಿದವರಿಗೆ, ಉಪ್ಪು ತಿಂದವರು ಎಂದು ಕೂಡ ನೀರು ಕುಡಿಲೇಬೇಕು. ಸಂವಿಧಾನ ಇದೆ, ಕಾನೂನು ಇದೆ. ಕಾನೂನಿನ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಕೂಡ ಏನೇನು ಶಿಕ್ಷೆ ಆಗಬೇಕು ಅದು ಆಗಲಿ, ಏನೇನು ಅವರಿಗೂ ಕೂಡ ಬಿಡುಗಡೆಗೆ ಅವಕಾಶಗಳಿದ್ದರೆ ಬಿಡುಗಡೆ. ಆದರೆ ಕಾನೂನಿನಕ್ಕಿಂತ ಅರವಿಂದ್ ಕೇಜ್ರಿವಾಲ್ ದೊಡ್ಡವರಲ್ಲ, ನರೇಂದ್ರ ಮೋದಿ ಅವರು ಕೂಡ ದೊಡ್ಡವರಲ್ಲ. ಕಾನೂನಿಗೆ ಅವರಿಬ್ಬರು ಕೂಡ ತಲೆಬಾಗಲೇಬೇಕು. ಆದರೆ ಅರವಿಂದ್ ಕೇಜ್ರಿವಾಲ್ ಮಾತ್ರ ಪ್ರತಿ ಸಲ ಈ ರೀತಿ ಜಾಮೀನು ಮುಂದೆ ಹೋದಾಗ ಅವರು, ಅವರ ಪಕ್ಷದವರು ಎಲ್ಲರೂ ಮಾಡೋ ಆರೋಪ ಒಂದಂದರೆ ಇದರಲ್ಲಿ ನರೇಂದ್ರ ಮೋದಿಯ ಕೈವಾಡ ಇದೆ. ನರೇಂದ್ರ ಮೋದಿಯ ಕೈವಾಡಕ್ಕಿಂತಲೂ ಮೊದಲು ತಾವು ಮಾಡಿದ ತಪ್ಪನ್ನು ಅರ್ಥ ಮಾಡ್ಕೊಳ್ಬೇಕು. ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಯಾಕೆ ಬಂಧನ ಆದ್ರಿ, ಏನಕ್ಕಾದ್ರಿ, ಅದ್ರ ಬಗ್ಗೆ ಕೂಡ ಒಂದ್ಸಲ ವಿಮರ್ಶೆಯನ್ನು ಮಾಡ್ಕೊಳ್ಬೇಕು ಅರವಿಂದ್ ಕೇಜ್ರಿವಾಲ್. ಪ್ರತಿ ಸಲ ಸರ್ಕಾರವನ್ನು ದೂಷಿಸೋದು ತಪ್ಪಾಗುತ್ತೆ. ಸರ್ಕಾರಕ್ಕೆ ನೀವು ದೂಷಣೆ ಮಾಡೋದಾದರೆ ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೊಂಡು ನೀವು ಆರಾಮಾಗಿರ್ತಿದ್ರೆ. ಆದರೆ ತಪ್ಪು ಮಾಡಿದವರು ನೀರು ಕುಡಿಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪ ಮಾಡಿದವರು ಶಿಕ್ಷೆ ಆಗಲೇಬೇಕು. ಎಸ್, ಅದು ಅಲ್ಲದೆ ಇವತ್ತು ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್, ಈ ನಮ್ಮ ದೇಶದಲ್ಲಿ ಎಂಥ ವಿಪಕ್ಷಗಳು ಇದ್ದಾವೆ ಅನ್ನೋದಕ್ಕೆ ನಾಚಿಕೆ ಆಗ್ತಾ ಇದೆ ನಮಗೆ. ಅರ್ಥಗರ್ಭಿತವಾದಂತಹ ಪ್ರತಿಭಟನೆ, ಅರ್ಥಗರ್ಭಿತವಾದಂತಹ ಹೋರಾಟ, ಅದಕ್ಕೆ ಈ ಸದನಕ್ಕೂ ಯಾವುದೇ ಲಿಂಕ್ ಇಲ್ಲ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಫೋಗಟ್ ಅನ್ನೋರು, ಅವರಿಗೆ ಅಲ್ಲಿಂದ ಸ್ವಲ್ಪ ವೇಟ್ ಹೆಚ್ಚಿದೆ ಅಂತ ಅವ್ರನ್ನ ಒಲಿಂಪಿಕ್ಸ್ ತಂಡ ನಿಷೇಧ ಮಾಡ್ತು. ಆದರೆ ಅದನ್ನು ಕೂಡ ಇವತ್ತು ಸದನದಲ್ಲಿ ಚರ್ಚೆ ಮಾಡಿದ್ದಾರೆ.
ಅದಕ್ಕೆ ಇದಕ್ಕೆ ಏನು ಕಾರಣ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಎಂತಹ ವಿಪಕ್ಷಗಳು ಈ ದೇಶದ ಜನರು ಆಯ್ಕೆ ಮಾಡಿದ್ದಾರೆ ಅದು ಅರ್ಥ ಆಗ್ತಾ ಇಲ್ಲ. ಈ ವಿಚಾರ ಇವತ್ತು ಸಂಸತ್ನ ಅಧಿವೇಶನದಲ್ಲಿ ಪ್ರತಿಧ್ವನಿಸಿದೆ. ವಿನೇಶ್ ಫೊಗಾಟ್ ಅವರ ಅನರ್ಹತೆಯ ವಿಚಾರ ಚರ್ಚಿಸಲು ಅವಕಾಶ ನೀಡಲಿಲ್ಲ ಎನ್ನೋ ಕಾರಣಕ್ಕೆ ಪ್ರತಿಪಕ್ಷಗಳ ಇಂಡಿ ಒಕ್ಕೂಟದ ಸದಸ್ಯರು ರಾಜ್ಯಸಭೆಯಿಂದ ಹೊರ ನಡೆದರು. ಪಟ್ಟಿ ಮಾಡಲಾದ ದಾಖಲೆಗಳನ್ನು ಸದನದಲ್ಲಿ ಮಂಡಿಸಿದ ಕೂಡಲೇ ಪ್ರತಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದ್ದು ನಿಂತು ಅನರ್ಹತೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಇದರ ಹಿಂದೆ ಯಾರು ಇದ್ದಾರೆ ಎಂದು ಪ್ರಶ್ನಿಸಿದರು. ಆದರೆ ರಾಜ್ಯಸಭೆ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರು ಖರ್ಗೆ ಅವರಿಗೆ ಈ ವಿಷಯ ಎತ್ತಲು ಅವಕಾಶ ನೀಡಲಿಲ್ಲ. ಬಳಿಕ ತೃಣಮೂಲ ಕಾಂಗ್ರೆಸ್ನ ಸಂಸದ ಡೆರೆಕ್ ಓಬ್ರಿಯಾನ್ ಕೂಡ ಪ್ರಶ್ನೆಗಳನ್ನು ಕೇಳಲು ಮುಂದಾದರೂ ಅವರಿಗೂ ಅವಕಾಶ ದೊರೆಯಲಿಲ್ಲ. ಇದಕ್ಕೆ ಡೆರೆಕ್ ಓಬ್ರಿಯಾನ್ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನೋಡಿ, ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಒಲಿಂಪಿಕ್ಸ್ ಅಂತ ಇರುತ್ತೆ, ಅದಕ್ಕೆ ಒಂದು ಕಟ್ಟು ನಿಯಮಗಳಿರುತ್ತೆ. ನಿಯಮಗಳ ಪ್ರಕಾರ ವೇಟ್ ಹೆಚ್ಚಿತ್ತು, ಹೊರಗಡೆ ಕಳಿಸ್ತಿದ್ದಾರೆ. ನಮಗೂ ಕೂಡ ನೋವಿದೆ. ನಮ್ಮ ದೇಶದ ಒಂದು ಯುವತಿ ಈ ರೀತಿ ಆಗಬಾರ್ದಿತ್ತು. ನಮಗೂ ಕೂಡ ಒಂದು ಮೆಡಲ್ ಸಿಕ್ತಿತ್ತು, ಸಿಲ್ವರ್ ಸಿಕ್ತಿತ್ತೋ, ಕಂಚು ಸಿಕ್ತಿತ್ತೋ, ಬಂಗಾರ ಸಿಕ್ತಿತ್ತೋ, ಆದರೆ ನಾವು ಏನೂ ಯೋಚನೆ ಮಾಡಿಲ್ಲ. ಆದರೆ ಅದಕ್ಕೂ ಇಲ್ಲಿ ಸದನದಲ್ಲಿ ಗದ್ದಲವೆಬ್ಸೋದಕ್ಕೂ ಕಾರಣವೇನು? ಅಲ್ಲಿ ಒಲಿಂಪಿಕ್ಸ್ ಕಮಿಟಿ ಅದೇ ತನ್ನ ರೂಲ್ಸ್ಗಳಿರುತ್ತೆ, ಆ ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕಾಗತ್ತೆ. ಆದರೆ ಅದನ್ನು ತಂದು ಸದನದಲ್ಲಿ ಚರ್ಚೆ ಮಾಡೋದು ಸಮಂಜಸವಲ್ಲ. ಸದನದಲ್ಲಿ ನೀವು ಚರ್ಚೆ ಮಾಡಬೇಕಾಗಿರೋದು ದೇಶದ ಅಭಿವೃದ್ಧಿ ಬಗ್ಗೆ, ದೇಶವನ್ನು ಹೆಂಗೆ ಮುನ್ನಡೆಸಬೇಕು, ಸರ್ಕಾರದ ಏನು ಮಾಡ್ತಾ ಇದೆ. ಅದು ಸರ್ಕಾರ ತಪ್ಪು ಮಾಡಿದರೆ ಅದು ಕಿವಿ ಹಿಂಡು ಕೆಲಸ ಮಾಡಿ. ಆದರೆ ಇದಕ್ಕೂ ಸರ್ಕಾರಕ್ಕೂ ಏನು ಕೂಡ ಸಂಬಂಧನೇ ಇಲ್ಲ. ಅಂಥವುಗಳನ್ನು ಇಲ್ಲಿ ತಂದು ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಸಭಾತ್ಯಾಗ ಮಾಡೋದು ಎಷ್ಟು ಸಮಂಜಸ? ವಿಘ್ನೇಶ್ ಫೊಗಾಟ್ ಅವರ ಅನರ್ಹತೆ ಬಗ್ಗೆ ಚರ್ಚೆ ನಡೆಸಲು ನಾವು ಸಮಯ ಕೇಳಿದ್ವಿ, ಆದರೆ ಸರ್ಕಾರ ಸಿದ್ಧವಾಗಿಲ್ಲ ಎಂದು ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ ಸಂಸತ್ನ ಹೊರಗೆ ಸುದ್ದಿಗಾರರಿಗೆ ತಿಳಿಸಿದರು. ಜೊತೆಗೆ ಅವರು ಇಂದು ಕುಸ್ತಿಯಿಂದ ನಿವೃತ್ತಿ ಘೋಷಿಸಿದ ಫೊಗಾಟ್ ಭರವಸೆಯನ್ನು ಕಳೆದುಕೊಳ್ಳಬಾರದು ಎಂದರು. ಇಡೀ ದೇಶವು ಫೊಗಾಟ್ ಅವರನ್ನು ಬೆಂಬಲಿಸುತ್ತಿದೆ ಎಂದು ಹೇಳಿದರು. ನಾವು ಕೂಡ ಫೊಗಾಟ್ಗೆ ಬೆಂಬಲ ಕೊಡ್ತೀವಿ. ವಿಘ್ನೇಶ್ಗೆ 1.5 ಕೋಟಿ ರೂಪಾಯಿ ಘೋಷಣೆ. ವಿಘ್ನೇಶ್ ಫೊಗಾಟ್ ಅವರಿಗೆ ಹರಿಯಾಣ ಸರ್ಕಾರ ವಿಶೇಷ ಗೌರವವನ್ನು ಸೂಚಿಸಲು ನಿರ್ಧರಿಸಿ ಅವರ ಸಾಧನೆಯನ್ನು ಪರಿಗಣಿಸಿ 1.5 ಕೋಟಿ ರೂಪಾಯಿ ನಗದನ್ನು ನೀಡುವುದಾಗಿ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಘೋಷಿಸಿದ್ದಾರೆ. ಒಳ್ಳೆಯ ನಿರ್ಧಾರ. ಪಾಪ ಕ್ರೀಡಾಪಟುಗಳು ಜೀವನ ಮುಂದೆ ಹೆಂಗಾಗ್ತಾ ಇದೆ ಅಂದರೆ, ಇವಾಗ ಹಣ ಸಿಗ್ತಾ ಇದೆ, ಮುಂದೆ ಪಾಪ ಬದುಕಲಿಕ್ಕೆ ಇವಾಗ ಆಟವಾಡುವಂಥ ಸಂದರ್ಭದಲ್ಲಿ ಏನೋ ಒಂದು ಸ್ಪಾನ್ಸರ್ಶಿಪ್ಪು, ಬ್ರ್ಯಾಂಡ್ ಅಂಬಾಸಿಡರ್ ಕೆಲಸ ಮಾಡ್ತಾರೆ. ಆಮೇಲೆ ಎಲ್ಲವನ್ನ ಮುಗಿದ ಮೇಲೆ ಪಾಪ ಅವರು ಮುಪ್ಪು ವಯಸ್ಸಿನಲ್ಲಿ ಅವ್ರಿಗೆ ಕೆಲಸ ಇರಲ್ಲ, ಯಾವುದೇ ಕಂಪನಿಗಳು ಅವರಿಗೆ ಅಪ್ರೋಚ್ ಆಗಲ್ಲ, ಎಲ್ಲಿಯೂ ಕೂಡ ಅವರಿಗೆ ಅಡ್ವರ್ಟೈಸ್ಮೆಂಟ್ ಸಿಗಲ್ಲ. ಹಾಗಾಗಿ ಕಷ್ಟ ಆಗುತ್ತೆ. ಅವರಿಗೆ 1.5 ಕೋಟಿಯನ್ನು ಕೊಟ್ಟಿದ್ರೆ ಅದಕ್ಕೂ ಕೂಡ ನಾವೊಂದು ಸಲಾಮ್ ಅಂತ ಹೇಳ್ತೀವಿ. ಯಾಕಂದರೆ ಸೋತ ಒಂದು ಯುವತಿಗೂ ಕೂಡ ಈ ರೀತಿ ಗೌರವ ಕೊಟ್ಟಿದ್ದು ಹರಿಯಾಣ ಸರ್ಕಾರಕ್ಕೆ ನಾವು ಸಲಾಮ್ ಹೊಡಿತೀವಿ. ಯಾಕೆಂದರೆ ಒಂದು ಕ್ರೀಡಾ ಮನೋಭಾವವನ್ನು ಅವರು ಉತ್ತೇಜಿಸ್ತಾ ಇದ್ದಾರೆ. ಏನೋ ರಾಜ್ಯದ ವಿಷಯಕ್ಕೆ ಬರೋದಾದರೆ ಮುಂದಿನ CM ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಇವತ್ತು KN ರಾಜಣ್ಣ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ CM ಹುದ್ದೆಯಿಂದ ಕೆಳಗಿಳಿಸಲಿದೆ ಎಂಬ ಸುದ್ದಿಗಳ ಮಧ್ಯೆ ಇದೀಗ ಸಚಿವ KN ರಾಜಣ್ಣ ಅವರು ಮುಂದಿನ CM ಸತೀಶ್ ಜಾರಕಿಹೊಳಿ ಎಂದು ಹೇಳುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನವನ್ನು ಸೃಷ್ಟಿಸಿದ. ಆದರೆ ನಿನ್ನೆಯಷ್ಟೇ ಅಥಣಿಯಲ್ಲಿ ಮಾತನಾಡಿರುವ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ, ಏಕೆ ರಾಜೀನಾಮೆ ನೀಡಬೇಕು ಅಂತ ಪ್ರಶ್ನೆ ಉದ್ಭವಿಸಲ್ಲ ಎಂದು ಹೇಳಿದರು. ಸಚಿವ KN ರಾಜಣ್ಣ ಅವರ ಮುಂದಿನ CM ಸತೀಶ್ ಜಾರಕಿಹೊಳಿ ಎಂದು ಹೇಳುವ ಮೂಲಕ ಕುತೂಹಲವನ್ನು ಕೆರಳಿಸಿದ್ದಾರೆ. ಖುದ್ದಾಗ ಪಕ್ಷದವರಿಗೆ ಗೊತ್ತಿಲ್ಲ ಯಾರು ಯಾವಾಗ ಏನಾಗ್ತಾರೆ ಅಂತ. ಸಿದ್ದರಾಮಯ್ಯನವ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಅವರೇ ಮುಂದಿನ CM ಅಂತ, ಮತ್ತು ಅವರೇ ಮುಂದಿನ ದಿನಗಳಲ್ಲಿ CM ಆಗಿರ್ತಾರಂತ. ಆದರೆ KN ರಾಜಣ್ಣ ಮಾತ್ರ ಅವರು ಇರಲ್ಲ, ಮುಂದಿನ ದಿನಗಳಲ್ಲಿ ಹೋಗ್ತಾರೆ. ಆದರೆ ಸ್ಪಷ್ಟತೆ ಇಲ್ಲ ಅಂತ ನಮಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸರ್ಕಾರದಲ್ಲಿ ಇದ್ದಂಥ ಪಕ್ಷಕ್ಕೆ ಒಂದು ಬದ್ಧತೆ ಇರಬೇಕು, ಒಂದು ಸ್ಪಷ್ಟತೆ ಇರಬೇಕು, ಒಂದು ಗುರಿ ಇರಬೇಕು. ಆದರೆ ಅವು ಮೂರುಗಳು ಈ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ, ಸರ್ಕಾರದಲ್ಲಿರೋರಿಗೆ ಕಾಣಿಸ್ತಾ ಇಲ್ಲ. ಸರ್ಕಾರದ ಯಾವ ಪಕ್ಷದ ಸರ್ಕಾರ ಇದೆ ಆ ಪಕ್ಷದ ಶಾಸಕರಿಗೂ ಕೂಡ ಇದು ಕಾಣಿಸ್ತಾ ಇಲ್ಲ, ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಆ ಬದ್ಧತೆ ಕಾಣಿಸ್ತಾ ಇಲ್ಲೋದನ್ನು ಅನ್ನೋದು ಸ್ಪಷ್ಟವಾಗಿ ಅರಿವಾಗ್ತದೆ. ಇವತ್ತಿಗೆ ಇಲ್ಲಿಗೆ ನಮ್ಮ ಪ್ರೈಮ್ ಟೈಮನ್ನು ಮುಗಿಸುವಂತಹ ಸಂದರ್ಭ. ನಾಳೆಯ ಪ್ರೈಮ್ ಟೈಮ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ, ಮತ್ತೆ ವಿಶೇಷ ಸುದ್ದಿಗಳನ್ನು ತಗೊಂಡು ನಿಮ್ಮ ಮುಂದೆ ಚರ್ಚೆಗೆ ಬರ್ತೀನಿ. ನಿಮ್ಮ ಸಹಕಾರ ಬೆಂಬಲ ಹೀಗೆ ಇರಲಿ ಅಂತ ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ.